ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ನಿಮಗೆ ಬಾಳೆಹಣ್ಣಲ್ಲಿ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ. ತುಂಬ ಈಸಿ, ಇದಕ್ಕೆ ಏನು ಹಾಕಬೇಕು ಅಂತಿಲ್ಲ. ಹಾಗೆ ತುಂಬ ತೆಳ್ಳಗಿರೋರಿಗೆ ಇದೊಂದು 100% ರಿಸಲ್ಟ್ ಕೊಡುತ್ತೆ ದಪ್ಪ ಆಗಲಿಕ್ಕೆ. ಬನ್ನಿ ಹೇಗೆ ಮಾಡೋದು, ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಮನೇಲಿ ನನಗೆ ಬಾಳೆಗೊನೆನೇ ಸಿಕ್ತು, ಹಾಗಾಗಿ ಸ್ವಲ್ಪ ಜಾಸ್ತಿ ಬಾಳೆಹಣ್ಣನ್ನು ಹಾಕ್ಕೊಂಡು ಒಂದು ರೆಸಿಪಿ ರೆಡಿ ಮಾಡಿದೆ. ಆ್ಯಕ್ಚುಲಿ ನಾನು ಮಿಲ್ಕ್ ಶೇಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಬಟ್ ಬಾಳೆಹಣ್ಣು ಜಾಸ್ತಿ ಹಾಕಿ ಒಂದು ಜಾಮೂನ್ ಟೈಪಲ್ಲಿ ರೆಸಿಪಿ ರೆಡಿ ಆಯಿತು. ನಾನಿಲ್ಲಿ ಒಂದು 3 ಬಾಳೆಹಣ್ಣನ್ನು ತೊಗೊಂಡು ಈ ರೀತಿಯಾಗಿ ಸಿಪ್ಪಿನ ಸುಲ್ಕೊತೀನಿ. ಹಾಗೆ ಚಾಕುವಿನಿಂದ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಮತ್ತು ಇದಕ್ಕೆ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ಈ ಬಾಳೆಹಣ್ಣು ಆಲ್ರೆಡಿ ಸ್ವೀಟ್ ಇರೋದ್ರಿಂದ, ಹಾಗಾಗಿ. ಮತ್ತು ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊಂಡೆ. ಇವಾಗ ಲೈಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಬೇಕಾದರೂ ಜೇನು ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ರೆಸಿಪಿ ರೆಡಿ ಆಯಿತು. ತುಂಬ ಈಸಿ. ಇದಕ್ಕೊಂದು ಸ್ವಲ್ಪ ಜಾಸ್ತಿ ಹಾಲು ಹಾಕಿದ್ರೆ ಮಿಲ್ಕ್ ಶೇಕ್ ಕೂಡ ರೆಡಿ ಆಗೋಗ್ತಿತ್ತು. ನಾನಿಲ್ಲಿ ಬಾಳೆಹಣ್ಣು ಜಾಸ್ತಿ ಸಿಕ್ಕಿರೋದ್ರಿಂದ ಜಾಮೂನ್ ಟೈಪಲ್ಲಿ ರೆಸಿಪಿ ರೆಡಿ ಆಯಿತು. ಬಟ್ ಬಾಳೆಹಣ್ಣಲ್ಲಿ ಏನೇ ಮಾಡ್ಕೊಂಡು ತಿನ್ನಿ, ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಇದೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಆವಾಗಲೇ ಹೇಳಿದೆ, ತುಂಬ ತೆಳ್ಳಗೆ ಇರೋರು ದಪ್ಪ ಆಗಲಿಕ್ಕೆ ನಾನು ಮಾಡಿರೋ ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ. ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಈ ರೀತಿಗೆ ಮಾಡಿಕೊಟ್ಟಾಗ ಅವರ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ. ಇದಿಷ್ಟು ಇವತ್ತಿನ ಸಿಂಪಲ್ ವಿಡಿಯೋ. ನಿಮಗೆ ನಾನು ಮಾಡಿರುವ ಬನಾನಾ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಾನು ಹೇಳಿರೋ ಟಿಪ್ಸ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.